ಕಾಂಗ್ರೆಸ್ ಕಚೇರಿಯ ಆವರಣದಲ್ಲಿ 77ನೇ ಗಣರಾಜ್ಯೋತ್ಸವವನ್ನು ಧ್ವಜಾರೋಹಣ ಮೂಲಕ ಆಚರಿಸಿದರು. ಈ ಸಂದರ್ಭದಲ್ಲಿ ಕೃಷ್ಣೇಗೌಡ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ತ್ಯಾಗರಾಜ್, ಸಾದಿಕ್, ಸೋಮಶೇಖರ್ ಇತರ ಮುಖಂಡರು ಭಾಗಿಯಾಗಿದ್ದರು. ಇವತ್ತು ಕೋಲಾರ ಜಿಲ್ಲೆ ಕಾಂಗ್ರೆಸ್ ಭವನದಲ್ಲಿ 77ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮ ಭಾಗವಹಿಸಿ ಕೋಲಾರ ಜಿಲ್ಲೆಯಾದ್ಯಂತ ಎಲ್ಲ ಶಾಲೆ, ಕಾಲೇಜು ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಈ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ನಡ್ತಾ ಬರ್ತಾ ಇದೆ. ಇದು ಗಣರಾಜ್ಯೋತ್ಸವ BR ಅಂಬೇಡ್ಕರು ಕಾನೂನು ರೀತಿಯಾಗಿ ದೇಶದಲ್ಲಿ ಎಲ್ಲರೂ ಕೂಡ ಸಮಪಾಲು ಬದುಕುವಂಥ ಆದೇಶ ಕೊಟ್ಟು ಇವತ್ತು ಭಾರತೀಯರು ನೆಮ್ಮದಿಯಾಗಿ ಬದುಕಬೇಕಂದ್ರೆ ಕಾರಣಕರ್ತರಾದಂಥ BR ಅಂಬೇಡ್ಕರ್ ಅವರು ಜೊತೆಗೆ ಮತ್ತು ಕಾಂಗ್ರೆಸ್ ಸರ್ಕಾರ ಕೂಡ ಭಾರತ ದೇಶದಂಥ ನಮ್ಮ ಭಾರತ ದೇಶ ಬೇರೆ ದೇಶಗಳಿಗಿಂತ ಭಿನ್ನವಾಗಿ ಅಭಿವೃದ್ಧಿಯಾಗಿ ಕಾಣಬೇಕಂದ್ರೂ ಕೂಡ ಕಾಂಗ್ರೆಸ್ಸು ಸರ್ಕಾರ ಜೊತೆಯಲ್ಲಿ ಮತ್ತು BR ಅಂಬೇಡ್ಕರು ಆದೇಶ ಇವತ್ತು ನಮ್ಮ ದೇಶದಲ್ಲಿ ಎಲ್ಲರೂ ಕೂಡ ಹೊಟ್ಟೆ ತುಂಬ ಊಟ ಮಾಡಿ ನೆಮ್ಮದಿಯಾಗಿ ಹೋರಾಡಬೇಕೆಂದು ರಸ್ತೆ ಆಗಲಿ, ಇವತ್ತು ಟೆಲಿಫೋನ್ ಆಗಲಿ, ಮೊಬೈಲ್ ಫೋನ್ ಆಗಲಿ, ಕಂಪ್ನಿಗಳಾಗಲಿ ರೈತರಿಂದ ಕೂಡ ಇವತ್ತು ಸ್ವಲ್ಪ ನೆಮ್ಮದಿಯಾಗಿರಬೇಕಂದ್ರೆ ಅದು ಕಾಂಗ್ರೆಸ್ ಸರ್ಕಾರದಿಂದ ಕಾಂಗ್ರೆಸ್ದಿಂದ ಬಂದಿದೆ ಅಂತ ನಾವು ಹೇಳಕ್ಕೆ ಬಯಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಅಂಬೇಡ್ಕರ್. ಕಾಂಗ್ರೆಸ್ ಎಲ್ಲ ಭಾರತೀಯ ನಮ್ಮ ಕೋಲಾರ ಜಿಲ್ಲೆಯ ಎಲ್ಲರಿಗೂ ನಾಗರಿಕರಿಗೂ ಈ 77ನೇ ಗಣರಾಜ್ಯೋತ್ಸವ ಶುಭಾಶಯಗಳು ಕೋರುತ್ತಾ ಇದ್ದೀವಿ. ಇವತ್ತು ಏನು 77ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಕೋಲಾರ ಜಿಲ್ಲಾ ಕಾಂಗ್ರೆಸ್ ಕಚೇರಿಯ ಮುಂಭಾಗದಲ್ಲಿ ನಮ್ಮ ರಾಷ್ಟ್ರೀಯ ಬಾವುಟವನ್ನು ಆರಿಸಿ ಗಣರಾಜ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾಯಿದ್ದೀವಿ. ಈ ಒಂದು ಗಣರಾಜ್ಯೋತ್ಸವ ಅಂದರೆ ಏನಪ್ಪ ಅಂದರೆ ನಮ್ಮ ಭಾರತ ದೇಶದ ಒಕ್ಕೂಟದ ವ್ಯವಸ್ಥೆಯಲ್ಲಿ ರಾಜ್ಯಗಳ ವಿಂಗಡಣೆಯಾದಂತಹ ಒಂದು ಪವಿತ್ರವಾದಂತಹ ದಿನ ಹಾಗೂ ನಮ್ಮ ವಿಶ್ವದ ಪವಿತ್ರವಾದ ಸಂವಿಧಾನವನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನವನ್ನು ಸಮರ್ಪಣೆ ಮಾಡಿದಂತಹ ದಿವಸ. ಈ ಒಂದು ದಿವಸದ ಎಲ್ಲ ಭಾರತದಾದ್ಯಂತ ಎಲ್ಲ ಶಾಲಾ ಕಾಲೇಜುಗಳಲ್ಲಿ, ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಅರ್ಥಪೂರ್ಣವಾಗಿ ರಾಜ್ಯ ಮಟ್ಟದ ಕಾರ್ಯಕ್ರಮ ಆಗ್ಬೋದು, ದೇಶ ಮಟ್ಟದ ಕಾರ್ಯಕ್ರಮ ಆಗ್ಬೋದು, ಈ ಒಂದು ಭಾರತದ ರಾಷ್ಟ್ರೀಯ ಬಾವುಟವನ್ನು ಆರಿಸುವ ಮುಖಾಂತರ ಈ ಒಂದು ದಿನವನ್ನು ಅರ್ಥಪೂರ್ಣವಾಗಿ ಅದ್ಧೂರಿಯಾಗಿ ಆಚರಣೆ ಮಾಡುವಂಥ ದಿನ. ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿಯೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾಯಿದ್ದೀವಿ. ಎಲ್ಲ ಸಮಸ್ತ ಜನತೆಗೆ ಗಣರಾಜ್ಯೋತ್ಸವದ 77ನೇ ವರ್ಷದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ.